ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಟಾಪಟಿ. ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆನೆ RSS ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ರು. ಈಗ ಹೋಮ್ ಮಿನಿಸ್ಟರ್ ಆದ ಮೇಲೆ ಇನ್ನಷ್ಟು ಅವರ ಟಾರ್ಗೆಟ್ ಏನಿದೆ ಅದು ತುಂಬಾನೇ ಪ್ಯೂರ್ಸ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಫ್ರಮ್ ದಿ ಫಸ್ಟ್ ಡೇ ಅವರು ಚಾರ್ಜ್ ತಗೊಂಡ 48 hours ಅಲ್ಲೇ ಅವರು RSS ನ ಟಾರ್ಗೆಟ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಈಗ RSS ಮುಖ್ಯಸ್ಥರಿಗೆ ಪತ್ರ ಬೇರೆ ಬರೆದಿದ್ದಾರಂತೆ ಪ್ರಿಯಾಂಕ್ ಖರ್ಗೆ ಅವರು. ಮೋಹನ್ ಭಾಗವತ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಬಹಿರಂಗ ಪತ್ರ ಅಂದ್ರೆ ಸಾರ್ವಜನಿಕವಾಗಿ ಎಲ್ಲರೂ ನೋಡಬಹುದಾದಂತ ಪತ್ರ. ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮೋಹನ್ ಭಾಗವತ್ ಅವರಿಗೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. RSS ನಿಷೇಧದ ಬಗ್ಗೆ ಈ ಹಿಂದೆ ಪ್ರಶ್ನೆ ಎತ್ತಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನಲ್ಲಿ ನಿರ್ವಹಿಸ್ತಾ ಇದೆ? ನೋಂದಾಯಿತ ಕಾನೂನು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕೆ? ಸಂಘದ ಕಾನೂನು ಸ್ಥಿತಿ ಮತ್ತು ಸಾಂಸ್ಥಿಕ ರಚನೆ ಬಗ್ಗೆ ವಿವರಿಸುವಂತೆ ಪತ್ರ ಬರೆಯಲಾಗಿದೆ. ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಚಿವರು. ಹಾಗಾದ್ರೆ RSSಗೆ ಪ್ರಿಯಾಂಕ್ ಖರ್ಗೆ ಕೇಳಿದ್ದೇನು ಅಂತಂದ್ರೆ, RSS ನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಾಂಘಟಿಕ ರಚನೆಯ ವಿವರ ಕೊಡಿ. ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳು, ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳ ಬಗ್ಗೆ ಮಾಹಿತಿ ಕೊಡಬೇಕು. ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳ ವಿವರಗಳನ್ನ ಸಲ್ಲಿಸತಕ್ಕದ್ದು. ತೆರಿಗೆಗಳನ್ನ ಪಾವತಿಸಲಾಗುತ್ತಿದೆಯೇ ಎಂಬ ವಿಷಯ ತಿಳಿಯಬೇಕಿದೆ. ಔಪಚಾರಿಕ ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆಗಳನ್ನ ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನ ಅವಲಂಬಿಸಲಾಗಿದೆ ಎಂಬುದನ್ನು ತಿಳಿಸಿ. ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕನ್ನ ಯಾವ ಸಾಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪಡೆದುಕೊಳ್ಳಲಾಗಿದೆ ಎಂಬ ವಿಷಯ ತಿಳಿಯಬೇಕಾಗಿದೆ. ಸಾರ್ವಜನಿಕ ಕಾರ್ಯಕ್ರಮಗಳು, ಪಥಸಂಚಲನಗಳು, ಬೃಹತ್ ಸಭೆಗಳು ಮತ್ತು ಇತರ ಸಂಘಟಿತ ಚಟುವಟಿಕೆಗಳಿಗಾಗಿ ಪಡೆದ ಅನುಮತಿಗಳು, ಅಧಿಕೃತ ಒಪ್ಪಿಗೆಗಳು ಮತ್ತು ನಿಯಮಾವಳಿಗಳ ಪಾಲನೆಯ ವಿವರಗಳನ್ನ ನೀಡಬೇಕಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು RSS ಚೀಫ್ ಮೋಹನ್ ಭಾಗವತ್ ಅವರಿಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ.
ಈ ಬಹಿರಂಗ ಪತ್ರದ ಉದ್ದೇಶ ಏನು, ಇದರ ಹಿಂದಿನ ಉದ್ದೇಶ ಏನು? ಅಂಡ್ ಬಹಳ ಜನ ಕೇಳ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರಿಗೆ, ನೋಡಿ ಅಲ್ಲಿ ಬಿಡದಿ ಟೌನ್ಶಿಪ್ ಸಲುವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಪಾದಯಾತ್ರೆಗಳು ಸೇರಿದಂತೆ ಪ್ರತಿಭಟನೆಗಳು, ಬಹಳಷ್ಟು ಜನ ಬೀದಿಗೆ ಬಂದಿದ್ದಾರೆ. ನಾಳೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಅಥವಾ ಒಂದು ವೇಳೆ ಪ್ರತಿಭಟನಾಕಾರರು ಕಾನೂನನ್ನ ಕೈಗೆತ್ತಿಕೊಂಡರೆ, ಈಗಲೇ ಕಾನೂನಾತ್ಮಕವಾಗಿ ನಾವು ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೂ ಕೂಡ ಕೆಲವೊಂದು ಸಲ ಆಳುವ ಸರ್ಕಾರಗಳು ಜನಾಭಿಪ್ರಾಯಕ್ಕೆ ಕಿವಿಗೊಡಬೇಕಾಗತ್ತೆ. ಆ ವಿಚಾರದಲ್ಲಿ ನಿಮ್ಮ ನಿಲುವೇನು ಮತ್ತು ಆ ವಿಚಾರದಲ್ಲಿ ನಿಮ್ಮ ಜನಪರ ಧೋರಣೆ ಏನು ಅನ್ನುವಂತ ಅಭಿಪ್ರಾಯ ರಾಜ್ಯದಲ್ಲಿ ಜೋರಾಗ್ತಾ ಇರುವಾಗ ಮೋಸ್ಟ್ಲಿ ನನಗನಿಸಿದ ಮಟ್ಟಿಗೆ ಇದು ಡಿವಿಯೇಟ್ ಮಾಡೋದಕ್ಕೆ ಮತ್ತು ಇಶ್ಯೂನ ಡೈವರ್ಟ್ ಮಾಡೋದಕ್ಕೆ ತೆಗೆದುಕೊಳ್ತಾ ಇರುವಂತಹ ಕೆಲವೊಂದು ಉಪಾಯಗಳು ಅಂತ ಅನಿಸ್ತಾ ಇದೆ. ಈಗೇನು ಬಿಡದಿಯಲ್ಲಿ ಸಿಕ್ಕಾಪಟ್ಟೆ ಹೋರಾಟದ ಮುನ್ಸೂಚನೆ ಸಿಗ್ತಾ ಇದೆ, ಬಹಳಷ್ಟು ಸಂಘ ಸಂಸ್ಥೆಗಳು ಸೇರಿದಂತೆ ಪಾರ್ಟಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾವೆ ಮತ್ತು ಇದೊಂದು ಜನಾಭಿಪ್ರಾಯವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇರೋದ್ರಿಂದ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ RSS ಅಂದ್ರೆ ಇದು ದೇಶವ್ಯಾಪಿ ವಿಶ್ವವ್ಯಾಪಿ RSS ಅತಿ ದೊಡ್ಡ ಸಂಘಟನೆ, ಇದರ ವಿರುದ್ಧ ಯಾವುದೇ ರೀತಿಯಾದಂತಹ ಮಾತುಗಳು, ಇದರ ವಿರುದ್ಧದ ಯಾವುದೇ ರೀತಿಯಾದಂತಹ ಆಕ್ಟಿವಿಟೀಸ್ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ, ಸದ್ದಾಗುತ್ತೆ. ಆ ಒಂದು ಡೈವರ್ಷನ್ಗೆ, ಆ ಒಂದು ಇಡೀ ಡಿವಿಯೇಟ್ ಮಾಡೋದಕ್ಕೆ ಏನಾದರೂ RSS ನ ಮುಂದೆ ತಗೊಂಡು ಬರ್ತಾ ಇದ್ದಾರಾ? ಐ ಡೋಂಟ್ ನೋ. ಯಾಕೆಂದ್ರೆ ರಾಜ್ಯದಲ್ಲಿ ಅಡ್ರೆಸ್ ಮಾಡಬೇಕಾಗಿರುವಂತಹ ವಿಚಾರಗಳು ಬೇಜಾನ್ ಇದಾವೆ. ಈಗಲೂ ಸಚಿವ ಸಂಪುಟ 13 ಜನನ ಮಾಡಿ ಇನ್ನೊಂದಿಷ್ಟು ಜನನ ಬಾಕಿ ಉಳಿಸ್ಕೊಂಡಿದ್ರೆ, ಇನ್ನು ಖಾತೆ ಹಂಚಿಕೆನೂ ಕೂಡ ಸರಿಯಾಗಿ ಆಗಿಲ್ಲ, ಇನ್ನು ಉಸ್ತುವಾರಿ ಸಚಿವರುಗಳ ನೇಮಕ ಆಗಿಲ್ಲ, ಬಹಳಷ್ಟು ಕಡೆ ವ್ಯಾಕ್ಯೂಮ್ ಇದೆ. ಜನ ಮೊನ್ನೆ ತಾನೇ ಬೆಂಗಳೂರಲ್ಲಿ ಒಬ್ರು ರಸ್ತೆ ಗುಂಡಿಗಳಿಗೆ ಸತ್ತೋದ್ರು. ಇಂತಹ ಇಶ್ಯೂಸ್ ಇರುವಾಗ RSS ನನ್ನ ಪ್ರಾಥಮಿಕ ಇಶ್ಯೂ ಅನ್ನೋ ಥರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ತೋರಿಸ್ಕೊಡ್ತಾ ಇರೋದು ನೋಡಿದ್ರೆ ವಾಟ್ ಈಸ್ ದಿ ಇಂಟ್ರೆಸ್ಟ್ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗುತ್ತದೆ. ಹಾಗಾದ್ರೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದುರ್ಗೇಶ್. ಈಗ ವೀರೇಶ್ ದಾನಿ, ನಮ್ಮ ವೀರೇಶ್ ದಾನಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ವೀರೇಶ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಇದು RSS ನೀಡಾಗ್ತಿ ಅನ್ಸುತ್ತಾ ನಿಮಗೆ? ಈ ಈ ಈ ಪರಿಸ್ಥಿತಿಯಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಇಶ್ಯೂ ಟು ಡೀಲ್ ಅಂತ ಅನಿಸ್ತಾ ಇದೆಯಾ ಪ್ರಿಯಾಂಕ್ ಖರ್ಗೆ ಅವರಿಗೆ? ತುಂಬ ಇಶ್ಯೂಸ್ ಇದೆ ರಾಜ್ಯದಲ್ಲಿ, ಬಟ್ RSS ನನ್ನ ಪ್ರಯಾರಿಟಿ, RSS ನನ್ನ ಏಕೈಕ ಗುರಿ ಅನ್ನೋ ಥರದಲ್ಲಿ ಯಾಕೆ ಇವ್ರು ಬಿಹೇವ್ ಮಾಡ್ತಾ ಇದ್ದಾರೆ? ಖಂಡಿತವಾಗಿಯೂ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳು ಸಹ ಚರ್ಚೆ ಆಗ್ತಾ ಇದ್ರೂ ಸಹ, ಆದರೆ ಕಳೆದೊಂದು ವರ್ಷದಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರವನ್ನೇ ಮುಂದಿಟ್ಟುಕೊಂಡು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿನಿತ್ಯ ಬೆಳಗ್ಗೆ ಆದರೆ ಸಾಕು RSS ವಿಚಾರವನ್ನೇ ಪ್ರಶ್ನೆ ಮಾಡಿ ನೋಂದಣಿ ಆಗದಿರತಕ್ಕಂಥ ಸಂಘಟನೆ ನೀವು ಯಾಕೆ ನೋಂದಣಿಯನ್ನು ಮಾಡ್ಕೋತಾ ಇಲ್ಲ ಅನ್ನೋ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು RSS ವಿರುದ್ಧ ಪ್ರತಿನಿತ್ಯವೂ ಸಹ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಆಗಿದೆ ಅಂತ ನೀವು ಹೇಳ್ಕೊತೀರಾ, ಆದರೆ RSS ಸಂಘಟನೆನ ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ, RSS ಸಂಘಟನೆಗೆ ಬರ್ತಿರ್ತಕ್ಕಂಥ ಆದಾಯ ಆಗಿರ್ಬೋದು ಮತ್ತು ದೇಣಿಗೆಯ ಬಗ್ಗೆ ಯಾಕೆ ಬಹಿರಂಗವಾಗಿ ಲೆಕ್ಕವನ್ನು ಕೊಡ್ತಿಲ್ಲ, ಮತ್ತು RSS ಸಂಘಟನೆಯಲ್ಲಿ ಇರ್ತಕ್ಕಂಥ ಪ್ರಮುಖರು ಯಾರ್ಯಾರು ಅವರ ಸಂಪೂರ್ಣವಾದಂಥ ವಿವರವನ್ನು ಯಾಕೆ ಒದಗಿಸ್ತಾ ಇಲ್ಲ, RSS ಮಾಡ್ತಿರ್ತಕ್ಕಂಥ ಚಟುವಟಿಕೆಗಳೇನಿವೆ ಆ ಚಟುವಟಿಕೆಗಳ ಬಗ್ಗೆ ಇಡೀ ದೇಶದ ಜನರಿಗೆ ಯಾಕೆ ನೀವು ಉತ್ತರವನ್ನು ಕೊಡ್ತಿಲ್ಲ ಅನ್ನೋ ವಿಚಾರವನ್ನು ಇಟ್ಕೊಂಡು ಒಟ್ಟು 7 ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಇದೀಗ RSS ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಮೋದ್ ಇವರಿಗೆ ಪತ್ರವನ್ನು ಸಹ ಬರೆದಿರುವಂಥದ್ದು. ಪ್ರತಿನಿತ್ಯವೂ ಸಹ ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರವನ್ನೇ ಇಟ್ಕೊಂಡು ರಾಜಕೀಯವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ನಿಂದ RSS ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರುಗಳು RSS ವಿಚಾರವನ್ನೇ ಇಟ್ಕೊಂಡು ಪರೋಕ್ಷವಾಗಿ ಟಾಂಗ್ ಅನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಬೇರೆ ಬೇರೆ ವಿಚಾರಗಳು ರಾಜ್ಯದಲ್ಲಿ ಸಾಕಷ್ಟು ಜನಸಾಮಾನ್ಯರ ಸಮಸ್ಯೆಗಳು ಚರ್ಚೆ ಆಗ್ತಾ ಇದ್ರೂ ಸಹ RSS ಮತ್ತು ಬಿಜೆಪಿಯ ಮಧ್ಯೆ ಮತ್ತು ಕಾಂಗ್ರೆಸ್ ಮಧ್ಯೆ ಈ ತಿಕ್ಕಾಟ ಏನು ನಡೀತಾ ಇದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ರಾಧಾ, ಎಸ್, ಈಗ ಯಾರು ಕೂಡ ಈ ಒಂದು ಸಂವಿಧಾನದ ಅಡಿಯಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಯಾರೇನು ಪ್ರಶ್ನಾತೀತರಲ್ಲ, ಅದು RSS ಆಗಿರ್ಬೋದು, ಪ್ರಧಾನಿ ಮೋದಿ ಅವರಾಗಿರ್ಬೋದು, ಇದೇ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ನೀವಾಗಿರ್ಬೋದು, ರಾಧಾ ಹಿರೇಗೌಡರು ಆಗಿರ್ಬೋದು, ಯಾರು ಏನು ಪ್ರಶ್ನಾತೀತರೇನು ಅಲ್ಲ, ಸಂವಿಧಾನಕ್ಕೂ ಕೂಡ ಮಿಗಿಲಾದಂಥವ್ರು ಅಲ್ಲ. ಆದರೆ ಎಲ್ಲದಕ್ಕೂ ಕೂಡ ಒಂದು ಸಮಯ ಸಂದರ್ಭ ಅನ್ನೋದಿರುತ್ತೆ.
ಈಗ RSS ವಿಚಾರದಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಲ್ಲ ಇರ್ರೆಗ್ಯುಲಾರಿಟೀಸ್ ಇದೆ, ಇದು ಸಂವಿಧಾನ ಬಾಹಿರವಾಗಿದೆ ಅಥವಾ ಇದು ಕಾನೂನನ್ನ ಮೀರಿ ಇದೆ ಅಥವಾ ಇದರಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳು ನಿಜಕ್ಕೂ ಕೂಡ ಕಾನೂನಿನ ವ್ಯಾಪ್ತಿ ಒಳಗಡೆ ಬರ್ತಾ ಇಲ್ಲ ಅಂತ ಅನಿಸಿದ್ರೆ ಇನ್ವೆಸ್ಟಿಗೇಟ್ ಮಾಡಿ ಕೇಸ್ನ ಡಿಸಾಲ್ವ್ ಮಾಡಿಬಿಡಿ, ಒನ್ಸ್ ಫಾರ್ ಆಲ್ ಇದಕ್ಕೊಂದು ಇತ್ಯರ್ಥ ಹಾಡ್ಬಿಡಿ. ನೀವು ಪತ್ರ ಬರೆಯೋದಂತೆ, ಆ ಕಡೆಯಿಂದ ನಿಮ್ಗೆ ಯಾರೋ ಕಾಲ್ ಮಾಡೋದಂತೆ, ಅದನ್ನ ನೀವು ಲೈವಲ್ಲಿ ಬಂದ್ಬಿಟ್ಟು ನಂಗೆ ಹಿಂಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳೋದಂತೆ. ಸೊ ಇದೆಲ್ಲವೂ ಕೂಡ ಭಾಳಷ್ಟು ಬಾರಿ ಏನು ಅನ್ಸುತ್ತೆ ಅಂದರೆ ಇದು ಬೋಲ್ಡ್ ಸ್ಟೆಪ್ ಅನ್ನೋದಕ್ಕಿಂತ ಇದು ಏನೋ ಡಿವಿಯೇಷನು ಅಥವಾ ಪ್ರಚಾರಕ್ಕೆ ಅಥವಾ ತಾನೇನೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಬಿಂಬಿಸ್ಕೊಳ್ಳೋಕ್ಕೆ ಅನ್ನೋ ಥರದ ಹಲವಾರು ಅರ್ಥಗಳನ್ನು ಕೊಡುತ್ತೆ. ಸೊ ಇನ್ವೆಸ್ಟಿಗೇಟ್ ಮಾಡಲಿ ಅಲ್ಲ, ಪ್ರಶ್ನೆಗೆ ಉತ್ತರ, ಪ್ರಶ್ನೆ ಉತ್ತರ, ಆರೋಪ ಪ್ರತ್ಯಾರೋಪಕ್ಕೆ ಇನ್ವೆಸ್ಟಿಗೇಟ್ ಮಾಡಿ ಮುಗಿಸ್ಬಿಡಿ ಒಂದೇ ಸಲ ಇದನ್ನ. ಖಂಡಿತವಾಗಿ ಅವರು ಯಾಕಂತಂದ್ರೆ ಈ ಹಿಂದೆ ಸಚಿವರಾದಂಥ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು RSS ಅನ್ನ ಟಾರ್ಗೆಟ್ ಮಾಡಿಕೊಂಡು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಅವರಿಗೆ ಬಹುದೊಡ್ಡದಾದಂಥ ಜವಾಬ್ದಾರಿ ಸಿಕ್ಕಿರುವಂಥದ್ದು, ಗೃಹ ಸಚಿವರು ಅವರೇ ಆಗಿರುವ ಹಿನ್ನೆಲೆಯಲ್ಲಿ ತನಿಖೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಸಹ ಅವರ ಬಳಿಯೇ ಇರುವಂಥದ್ದು. ಹೀಗಾಗಿ RSS ವಿಚಾರದಲ್ಲಿ ನೋಂದಣಿ ಆಗುವವರೆಗೂ ಸಹ ಪ್ರಿಯಾಂಕ ಖರ್ಗೆ ಅವರು ನಾನು ಹೋರಾಟವನ್ನೇ ಮುಂದುವರಿಸ್ತೀನಿ ಅಂತ ಮೊದಲಿನಿಂದನೂ ಸಹ ಹೇಳ್ಕೊಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ಗೃಹ ಸಚಿವರು ಆಗಿರೋ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ, ಮುಂದಿನ ದಿನಗಳಲ್ಲಿ ಇದನ್ನು ಕಾನೂನಾತ್ಮಕವಾಗಿ ಬಳಸಿಕೊಂಡು RSS ವಿರುದ್ಧ ಏನಾದರೂ ಅಸ್ತ್ರವನ್ನು ಪ್ರಯೋಗಿಸ್ತಾರಾ ಅನ್ನೋದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ರಾಧಾ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.